ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸ್ ನಾವು ಅಡೋಲಸೆನ್ಸ್ ಈಗ ಬಿಹೇವಿಯರ್ ಆ್ಯಂಡ್ ಡೆವಲಪ್ಮೆಂಟ್ ಗ್ರೋತ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 6.4 ನೋಡಿ, ಮೇಕಿಂಗ್ ಅಡೋಲಸೆನ್ಸ್ ಎ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್. ಹದಿಹರೆಯವನ್ನು ಹೇಗೆ ಸಂತೋಷವಾಗಿ ಅನುಭವಿಸುವಂಥದ್ದು, ಅದನ್ನು ತುಂಬ ರಿಸ್ಕಿ, ನನಗೆ ಪ್ರೆಷರ್ ಇದೆ ಅದನ್ನೆಲ್ಲ ಬಿಟ್ಟು ಹದಿಹರೆಯವನ್ನು ನಾವು ಸಂತೋಷದಿಂದ ಹೇಗೆ ಅನುಭವಿಸೋದು ಅಂತೇಳಿ. ದ ಜರ್ನಿ ಆಫ್ ಅಡೋಲಸೆನ್ಸ್ ಈಸ್ ಎ ಯುನೀಕ್ ಎಕ್ಸ್ಪೀರಿಯನ್ಸ್. ಈ ಹದಿಹರೆಯದ ಒಂದು ಪಯಣ ಇದೆಯಲ್ಲ, ಇದು ತುಂಬ ಅದ್ಭುತವಾದಂತಹ ಒಂದು ಅನುಭವ. Eternal curiosity and excitement during this stage of life give adolescent a new viewpoint towards almost everything around them. ಪ್ರತಿಯೊಂದು ಸಹ ಈ ಒಂದು ಹದಿಹರೆಯದಲ್ಲಿ ಉತ್ಸುಕವಾಗಿರುತ್ತೆ, ಕುತೂಹಲವನ್ನು ಒಳಗೊಂಡಿರುತ್ತೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಈ ಅಡೋಲಸೆನ್ಸು ನ್ಯೂ ವ್ಯೂ ಪಾಯಿಂಟ್ ಟುವರ್ಡ್ಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ಅರೌಂಡ್ ದ್ಯಾಮ್. ನಮ್ಮ ಸುತ್ತ ಪ್ರತಿಯೊಂದು ಹೊಸ ಹೊಸ ಒಂದು ನೋಟವನ್ನು, ಹೊಸದಾದಂತಹ ಆಲೋಚನೆಗಳೊಂದಿಗೆ ನಮ್ಮ ಸುತ್ತಮುತ್ತ ಹದಿಹರೆಯ ಪ್ರತಿದಿನವೂ ನಮಗೆ ಹೊಸದನ್ನು ನೀಡುವಂತಹ ಒಂದು ಅದ್ಭುತವಾದಂತಹ ಹಂತವೇ ಈ ಒಂದು ಹದಿಹರೆಯ. ಗುಡ್ ಹ್ಯಾಬಿಟ್ಸ್, ಥಾಟ್ಫುಲ್ ಡಿಸಿಷನ್ಸ್ ಆ್ಯಂಡ್ ಸ್ಮಾಲ್ ಆ್ಯಕ್ಷನ್ಸ್ ಕ್ಯಾನ್ ಹ್ಯಾವ್ ಎ ಪವರ್ಫುಲ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಓವರಾಲ್ ವೆಲ್ ಬೀಯಿಂಗ್ ಆಫ್ ಅಡೋಲಸೆನ್ಸ್. ಅಲ್ಲದೆ ಈ ಹದಿಹರೆಯದಲ್ಲಿ ನಾವು ತೆಗೆದುಕೊಳ್ಳುವಂತಹ ಮಾಡುವಂತಹ ಒಂದು ಉತ್ತಮ ಅಭ್ಯಾಸಗಳಿರ್ಬೋದು, ಉತ್ತಮ ಚಿಂತನೆಗಳು, ನಮ್ಮ ತೀರ್ಮಾನಗಳು, ನಮ್ಮ ಡಿಸಿಷನ್ಸು, ಮತ್ತು ಕೆಲವೊಂದು ಸಣ್ಣ ಸಣ್ಣ ಕೆಲಸಗಳಿರ್ಬೋದು, ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳು, ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳು, ಧನಾತ್ಮಕ ಆಲೋಚನೆಗಳು, ನಿರ್ದಿಷ್ಟವಾದಂತಹ ಅತ್ಯಂತ ಶಕ್ತಿಯುತವಾದಂತಹ ಕೆಲವೊಂದು ತೀರ್ಮಾನಗಳು, ನಾವು ಇಡ್ತಕ್ಕಂಥ ಹೆಜ್ಜೆಗಳು, ನಾವು ಮಾಡ್ತಕ್ಕಂಥ ಕೆಲಸಗಳು, ಇವೆಲ್ಲವೂ ಸಹ ನಾವು ನಮ್ಮ ಹದಿಹರೆಯದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ನಮ್ಮ ಮುಂದಿನ ಓವರಾಲ್ ನಮ್ಮ ಜೀವನದ ಸಂಪೂರ್ಣ ನಮ್ಮ ಜೀವನದ ಒಂದು ಹದಿಹರೆಯವನ್ನೇ ಉತ್ತಮವಾಗಿ ರೂಪಿಸುವಲ್ಲಿ ಕೆಲಸವನ್ನು ಮಾಡುತ್ತೆ. ಲೆಟ್ ಅಸ್ ನೋ ಅಬೌಟ್ ದೆಮ್. ಹಾಗಾದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನೇನು ಅಲ್ಲದೆ ಎಲ್ಲವನ್ನು ಒಳಗೊಂಡಿರುತ್ತೆ ಹದಿಹರೆಯದಲ್ಲಿ. ನಾಟ್ ಓನ್ಲಿ ಫಾರ್ ಥಿಂಕಿಂಗ್ ಆ್ಯಂಡ್ ಬಿಹೇವಿಯರ್ ಆ್ಯಂಡ್ ಚೇಂಜಸ್ ಆಫ್ ಬಾಡಿ. 6.4.1 ಮೀಟಿಂಗ್ ನ್ಯೂಟ್ರಿಷನಲ್ ನೀಡ್ಸ್. ಅದರಲ್ಲಿ ಫಸ್ಟ್ ಆಫ್ ಆಲ್ ಈ ಹದಿಹರೆಯದಲ್ಲಿ ನಮಗೆ ಬೇಕಾದಂತಹ ಅವಶ್ಯಕವಾದಂತಹ ಒಂದು ನೀಡ್ಸ್ ಏನಪ್ಪ ಅಂದರೆ, ಮೀಟಿಂಗ್ ನ್ಯೂಟ್ರಿಷನಲ್ ನೀಡ್ಸ್, ನಮಗೆ ಪೋಷಕಾಂಶದ ಅವಶ್ಯಕತೆ ತುಂಬ ಇರುತ್ತೆ ಈ ಒಂದು ಹಂತದಲ್ಲಿ. ಇನ್ ಗ್ರೇಡ್ 6 ಚಾಪ್ಟರ್ ಮೈಂಡ್ಫುಲ್ ಹೀಟಿಂಗ್, ಮನ ತುಂಬಿದ ಊಟ, ಮನ ತುಂಬಿದ ಸೇವನೆ, ಈ ಒಂದು ಪಾಠದಲ್ಲಿ ಎ ಪಾತ್ ಆಫ್ ಹೆಲ್ತಿ ಬಾಡಿ ಯು ಲರ್ನ್ಡ್ ಅಬೌಟ್ ದ ನೀಡ್ ಫಾರ್ ಹೆಲ್ತಿ ಡಯಟ್. ಈ ಒಂದು ಲೆಸನಲ್ಲಿ ನೀವು ಕಲ್ತಿದ್ದೀರಾ, ಆಹಾರ ಅನ್ನೋದು ನಮ್ಮ ದೇಹ ಮತ್ತು ಮನಸ್ಸಿನ ಬೆಳವಣಿಗೆಗೆ ಎಷ್ಟು ಆರೋಗ್ಯಕರವಾದಂಥದ್ದು, ಮನಸ್ಸಿನ ಆರೋಗ್ಯಕ್ಕೆ ಮತ್ತು ದೇಹದ ಆರೋಗ್ಯಕ್ಕೆ ನಮ್ಮ ಉತ್ತಮ ಆಹಾರ ಎಷ್ಟು ಮುಖ್ಯ ಅನ್ನೋದನ್ನು ಕಲ್ತಿದ್ದೀರಾ. ಸಿನ್ಸ್ ಅಡೋಲಸೆನ್ಸ್ ಈಸ್ ಎ period of growth and development marked by several changes in the body. ಅದೇ ರೀತಿ ಹದಿಹರೆಯದಲ್ಲಿ ನಮ್ಮ ದೇಹವು ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅನೇಕ ರೀತಿಯ ಬದಲಾವಣೆಗಳು ನಮ್ಮ ದೇಹದಲ್ಲಿ ಕಂಡುಬರುತ್ತೆ. ಎ ನ್ಯೂಟ್ರಿಷಿಯಸ್ ಡಯಟ್ ಈಸ್ ಮೋಸ್ಟ್ ಇಂಪಾರ್ಟೆನ್ಸ್. ಡಯಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಹದಿಹರೆಯದಲ್ಲಿ ನಮಗೆ ಪೋಷಕಾಂಶದ ಅವಶ್ಯಕತೆ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಫಾರ್ ಪ್ರಾಪರ್ ಗ್ರೋತ್ ಆ್ಯಂಡ್ ಟು ಪರ್ಫಾರ್ಮ್ ಎ ವೆಲ್ ಆನ್ ದ ಪ್ಲೇಗ್ರೌಂಡ್ ವಿ ನೀಡ್ ಎ ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ನಾವು ಸರಿಯಾಗಿ ಬೆಳವಣಿಗೆಯನ್ನು ಹೊಂದಬೇಕು ಮತ್ತು ಮೈದಾನದಲ್ಲಿ ಅಥವಾ ಸಮಾಜದಲ್ಲಿ ಉತ್ತಮವಾಗಿ ನಮ್ಮ ಒಂದು ಆಸಕ್ತಿ ಅಥವಾ ನಮ್ಮ ಒಂದು ಏನು ಆಟಗಳಿರ್ಬೋದು, ಅಥವಾ ನಾವು ಭಾಗವಹಿಸುವಂತಹ ಕೆಲವೊಂದು ಸ್ಪರ್ಧೆಗಳು, ಅಥವಾ ನಾವು ಭಾಗವಹಿಸುವಂತಹ ಕೆಲವೊಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು, ಜಯವನ್ನು ಗಳಿಸಬೇಕು ಅಂದರೆ ನಮ್ಮ ಆರೋಗ್ಯ ಉತ್ತಮವಾಗಿರ್ಬೇಕು. ನಾವು ಇಲ್ಲದೆ ಹೋಗಿ ಆಟ ಆಡೋಕ್ಕಾಗುತ್ತಾ ಫೀಲ್ಡಲ್ಲಿ, ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ಡಿಬೇಟನ್ನು ಕಾಂಪೀಟ್ ಮಾಡೋದಿರ್ಬೋದು, ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಏನಾದರೂ ಮಾಡೋಕ್ಕಾಗುತ್ತಾ? ನಮ್ಗೆ ಯಾವುದ್ರಲ್ಲ ಒಂದು ಇಂಟ್ರೆಸ್ಟ್ ಇರುತ್ತೆ ಅಂದರೆ ನೋ.
ನಾವು ಬೆಳವಣಿಗೆ ಹೊಂದೋದಕ್ಕೆ ಮಾತ್ರ ಆಹಾರ ಅಲ್ಲ, ನಾವು ಆರೋಗ್ಯಯುತವಾಗಿ ಬೆಳವಣಿಗೆಯನ್ನು ಹೊಂದಬೇಕು, ಆರೋಗ್ಯವಾಗೂ ಇರಬೇಕು ಅಂತ ಅಂದರೆ ನಾವೆಲ್ಲದರಲ್ಲೂ ಭಾಗವಹಿಸಬೇಕು ಅಂದರೆ ನಮಗೆ ಉತ್ತಮವಾದಂತಹ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ನ ಅವಶ್ಯಕತೆ ಇದೆ. ನಾಟ್ ಓನ್ಲಿ ದಟ್ ವಿ ಆಲ್ಸೋ ನೀಡ್ ಆ್ಯನ್ ಅಡಿಕ್ವೇಟ್ ಅಮೌಂಟ್ ಆಫ್ ಫ್ಯಾಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆಸ್ ವೆಲ್. ಬರೀ ಕೇವಲ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅಡಿಕ್ವೇಟ್ ಅಮೌಂಟ್ ಆಫ್ ಸರಿಯಾದ ನಿರ್ದಿಷ್ಟವಾದಂತಹ ಫ್ಯಾಟ್, ಕೊಬ್ಬಿನ ಅಂಶ ಇರಬೇಕು, ವೈಟಮಿನ್ಸ್ ಇರಬೇಕು, ಮಿನರಲ್ಸ್, ಖನಿಜಗಳು ಸಹ ನಮಗೆ ಅವಶ್ಯಕವಾಗಿರುತ್ತೆ. ಹಾಗಾದರೆ ಲೆಟಸ್ ಲಿಸ್ಟ್, ಹಾಗಾದರೆ ಪಟ್ಟಿ ಮಾಡೋಣ. ಬೇಸ್ಡ್ ಆನ್ ದ ಲೋಕಲ್ ಅವೈಲಬಲ್ ಫುಡ್ಸ್, ವೆಲ್ ಟೇಬಲ್ 6.3 with the healthy food sources, nutrients present in them and how these nutrients can help our growth and development. ನಮಗೆ ಸ್ಥಳೀಯವಾಗಿ ನಾವು ಇರ್ತಕ್ಕಂಥ ಪ್ರದೇಶದಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂತಹ ಆಹಾರಗಳು ಯಾವ್ಯಾವುದು, ಅದರಿಂದ ಏನೇನೆಲ್ಲ ಇರುತ್ತೆ, ಅದನ್ನು ಸೇವಿಸೋದ್ರಿಂದ ನಮ್ಗೆ ಏನೇನೆಲ್ಲ ಉಪಯೋಗ ಇದೆ ಆ ಪೋಷಕಾಂಶಗಳಿಂದ, ಅದು ನಮ್ಮ ಉತ್ತಮ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಈ ಟೇಬಲಲ್ಲಿ ಫಿಲ್ ಮಾಡೋಣ. ಫುಡ್ ಸೋರ್ಸಸ್, ಆಹಾರದ ಆಕಾರಗಳು, ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ದೆಮ್, ಆ ಆಹಾರಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಆ್ಯಂಡ್ ಫಂಕ್ಷನ್ಸ್ ಆಫ್ ದೀಸ್ ನ್ಯೂಟ್ರಿಯೆಂಟ್ಸ್, ಈ ಪೋಷಕಾಂಶಗಳಿಂದ ನಮಗೆ ಸಿಗ್ತಕ್ಕಂತಹ ಉಪಯೋಗ ಏನು ಅಂತೇಳಿ. ಫುಡ್ ಸೋರ್ಸಸ್, ಮಿಲ್ಕಲ್ಲಿ ಏನಿರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಹಾಗೆ ನೆಕ್ಸ್ಟ್ ಮಿಲ್ಲೆಟ್ಸಲ್ಲಿ ಏನಿರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಕರ್ಡಲ್ಲಿ ಫ್ಯಾಟ್ಸ್ ಇರುತ್ತೆ, ಕೊಬ್ಬು. ಚೀಸ್, ಅದನ್ನು ಇಲ್ಲಿ ಫಿಲ್ ಮಾಡ್ತಾ ಹೋಗೋಣ. ಅವರು ಕೆಲವೊಂದನ್ನು ಕೊಟ್ಟಿದ್ದಾರೆ, ಕೆಲವೊಂದನ್ನು ಬಿಟ್ಟಿದ್ದಾರೆ, ಅದನ್ನು ಫಿಲ್ ಮಾಡ್ತಾ ಹೋಗೋಣ. ವೈಟಮಿನ್ಸ್, ಚೀಸಲ್ಲಿ ವೈಟಮಿನ್ಸ್ ಆ್ಯಂಡ್ ಪನ್ನೀರ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇನ್ನು ಉಳಿದಿರುವಂಥದ್ದು ಅಲ್ವಾ, ಎಲ್ಲ ಅದರಲ್ಲಿ ಬರುತ್ತೆ. ಪ್ರೋಟೀನ್ಸ್ ಇದೆ, ಕ್ಯಾಲ್ಶಿಯಂ ಇದೆ, ಫ್ಯಾಟ್ಸ್ ಇದೆ, ಇನ್ನು ಉಳಿದಿರೋದು ಯಾವುದು, ವೈಟಮಿನ್ ಹಾಗೆ ಮಿನರಲ್ಸ್. ಏನು ಉಪಯೋಗ? ಟು ಹೆಲ್ಪ್ ಆಪ್ಟಿಮಲ್ ಬೋನ್ ಗ್ರೋತ್, ನಮ್ಮ ದೇಹದ ಸರಿಯಾದ ಮೂಳೆಗಳ ಬೆಳವಣಿಗೆಗೆ ಈ ಎಲ್ಲವೂ ಉಪಯೋಗ ಆಗುತ್ತೆ. ಅಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪನ್ನೀರು ಇವೆಲ್ಲವೂ ಉಪಯೋಗಕ್ಕೆ ಬರುತ್ತೆ. ನೀಸ್, ಟೀತ್, ಹೆಲ್ತ್, ಇದ್ರ ಜೊತೆಗೇನು ಮೊಣಕಾಲು, ನೀಸ್ ಹಲ್ಲು ಮತ್ತು ಟೀತ್ ಹಲ್ಲಿನ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ. ಸಿ ನೆಕ್ಸ್ಟ್. ಹಾಗೆ ಸೆಕೆಂಡ್ ಒನ್, ಇಲ್ಲಿ ಪ್ರೋಟೀನ್ಸ್, ಪ್ರೋಟೀನ್ನ ಆಕಾರಗಳು ಯಾವ್ದ್ಯಾವುದು ಅಂತ ಇಲ್ಲಿ ಪ್ರೋಟೀನ್ ಇರ್ತಕ್ಕಂತಹ ಫುಡ್ ಸೋರ್ಸಸ್, ಆಹಾರದ ಆಕಾರಗಳು ಯಾವುದು ಅಂತ ಬರಿತಾ ಹೋಗೋಣ. ಪ್ರೋಟೀನ್ ಯಾವುದ್ರಲ್ಲೆಲ್ಲ ಇರುತ್ತೆ, ಪಲ್ಸಸ್ ಕಾಳುಗಳು, ಬೀನ್ಸ್, ಮಿಲ್ಕ್, ಮೀಟ್ ಮಾಂಸ, ಬಟರ್ ಬೆಣ್ಣೆ, ವೀಟ್ ಗೋಧಿ, ರೈಸ್ ಕಾರ್ಬೋಹೈಡ್ರೇಟ್ ಎಲ್ಲ ಇರ್ತಕ್ಕಂಥದ್ದು ಗೊತ್ತಾಯ್ತಾ. ಹಾಗೆ ಮೀಸ್, ಇದಿಷ್ಟು ಪ್ರೋಟೀನ್ ಇರ್ತಕ್ಕಂತಹ ಫುಡ್ ಸೋರ್ಸಸ್ಸು. ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ. ಇಲ್ಲೇನು, ಟು ಹೆಲ್ಪ್ ಪ್ರಾಪರ್ ಗ್ರೋತ್, ಗೇನ್ ಸ್ಟ್ರೆಂತ್ ಆ್ಯಂಡ್ ಇಂಪ್ರೂವ್ ಲೆವೆಲ್ಸ್ ಆಫ್ ಎನರ್ಜಿ. ಈ ಎಲ್ಲ ಆಹಾರಗಳನ್ನ ಸೇವಿಸೋದ್ರಿಂದ ನಮ್ಮ ಸರಿಯಾದ ಬೆಳವಣಿಗೆ ಆಗುತ್ತೆ, ನಮಗೆ ಸ್ಟ್ರೆಂತ್ ಶಕ್ತಿ ಬರುತ್ತೆ, ಸಾಮರ್ಥ್ಯ, ಆ್ಯಂಡ್ ಇಂಪ್ರೂವ್ ಲೆವೆಲ್ಸ್ ಆಫ್ ಎನರ್ಜಿ, ನಮ್ಮ ಶಕ್ತಿಯ ಅಂತ ಹೆಚ್ಚು ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ರಿಪೇರ್ ಆಫ್ ಡ್ಯಾಮೇಜ್ ಸೆಲ್ಸ್, ಈ ಎಲ್ಲ ಆಹಾರಗಳನ್ನ ತಿನ್ನೋದ್ರಿಂದ ಏನು ಉಪಯೋಗ, ಇದ್ರ ಫಂಕ್ಷನ್ ಏನು, ರಿಪೇರ್ ಆಫ್ ಡ್ಯಾಮೇಜ್ ಸೆಲ್ಸ್, ಹಾನಿಗೊಳಗಾದಂತಹ
ಸೆಲ್ಗಳನ್ನು, ಜೀವಕೋಶಗಳನ್ನು ಸರಿ ಮಾಡುತ್ತೆ, ಸುಸ್ಥಿತಿಗೆ ತರುತ್ತೆ. ರಿಪೇರ್ ಆಫ್ ಡ್ಯಾಮೇಜ್ಡ್ ಸೆಲ್ಸ್. ಆಯ್ತಾ? ಸ್ಪಿನಾಚ್, ಕಿಡ್ನಿ ಬೀನ್ಸ್ ಆ್ಯಂಡ್ ಡ್ರೈಡ್ ಫ್ರೂಟ್ಸ್ ಲೈಕ್ ರೆಸಿನ್ಸ್ ಆ್ಯಂಡ್ ಫಿಗ್ಸ್, ಇದರಲ್ಲೆಲ್ಲ ಏನಿರುತ್ತೆ, ಯಾವ್ಯಾವ ಮಿನರಲ್ಸ್ಗಳು, ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತೇಳಿ. ಇಲ್ಲಿ ಪ್ರೋಟೀನ್ಸ್ ಇಲ್ಲೊಂದು ಫಿಲ್ ಮಾಡಲಿಲ್ಲ, ಇದು ನಾಟ್ ಓನ್ಲಿ ಪ್ರೋಟೀನ್ಸ್, ಅದ್ರ ಜೊತೆಗೆ ಫ್ಯಾಟ್ಸ್ ಇದೆ, ಮಿಲ್ಕು, ಬಟರಲ್ಲೆಲ್ಲ ಫ್ಯಾಟ್ಸ್, ಹಾಗೆ ಆ್ಯಂಡ್ ಕಾರ್ಬೋಹೈಡ್ರೇಟ್. ನೆಕ್ಸ್ಟ್ ಇಲ್ಲಿ ಐರನ್, ಇನ್ನೇನೇನಿದೆ ಇಲ್ಲಿ, ಇದ್ರ ಜೊತೆಗೆ ಸ್ಪಿನಾಚು, ಕಿಡ್ನಿ ಬೀನ್ಸ್, ಇದೆಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಇರೋದ್ರಿಂದ ಐರನ್ ಸಿಗುತ್ತೆ. ಇದರಿಂದ ಇವೆಲ್ಲ ಎಂತಹ ನ್ಯೂಟ್ರಿಯೆಂಟ್ಸ್ ಇದರಲ್ಲಿರುವಂಥದ್ದು, ಡಯಟರಿ ಫೈಬರ್ಸ್ ಟು ಹೆಲ್ಪ್ ಇನ್ ದ ಫಾರ್ಮೇಷನ್ ಆಫ್ ಬ್ಲಡ್. ನಮ್ಮ ದೇಹದಲ್ಲಿ ರಕ್ತದ ಉತ್ಪಾದನೆಗೆ ಇವೆಲ್ಲವೂ ಸಹಾಯ ಮಾಡುತ್ತೆ. ಹಾಗೆ ರಿಮೂವ್ಸ್ ಅನ್ಡೈಜೆಸ್ಟೆಡ್ ಫುಡ್. ನಮ್ಮ ದೇಹದಲ್ಲಿ ಜೀರ್ಣ ಆಗದೆ ಉಳಿದೇ ಇರ್ತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಿಂದ ಹೊರ ಹಾಕೋದಕ್ಕೆ ಡಯಟರಿ ಫೈಬರ್ಸ್ಗಳು ಸಹಾಯವನ್ನು ಮಾಡುತ್ತೆ. ರಿಮೂವ್ ಅನ್ಡೈಜೆಸ್ಟೆಡ್ ಫುಡ್ ಫ್ರಮ್ ದ ಬಾಡಿ. ಅರ್ಥಾಯ್ತಾ? ಇದಿಷ್ಟು ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್, ಫುಡ್ ಸೋರ್ಸಸ್ ಆ್ಯಂಡ್ ಅದರ್ ಫಂಕ್ಷನ್ಸ್ಗಳು. ಆಯ್ತಾ? ನಿಮಗೆ ಗೊತ್ತಿದ್ರೆ ಇನ್ಯಾವುದಾರೆಲ್ಲ ಆ್ಯಡ್ ಮಾಡ್ಬೋದು. ಸದ್ಯಕ್ಕೆ ಸಾಕು. ಸೈನ್ಸ್ ಆ್ಯಂಡ್ ಸೊಸೈಟಿ, ಸಮಾಜ ಮತ್ತು ವಿಜ್ಞಾನ. ಅಡೋಲೆಸೆಂಟ್ ಎಸ್ಪೆಷಲಿ ಗರ್ಲ್ಸ್ ಮೇ ಸಮ್ಟೈಮ್ಸ್ ಸಫರ್ ಫ್ರಮ್ ಬ್ಲಡ್ ರಿಲೇಟೆಡ್ ಹೆಲ್ತ್ ಪ್ರಾಬ್ಲಮ್ಸ್ ಬಿಕಾಸ್ ಆಫ್ ಡಿಫಿಷಿಯನ್ಸಿ ಆಫ್ ಐರನ್ ಆರ್ ವೈಟಮಿನ್ B12 ಇನ್ ದ ಬಾಡಿ. ಸಾಮಾನ್ಯವಾಗಿ ಹದಿಹರೆಯದಲ್ಲಿ, ಎಸ್ಪೆಷಲಿ ಗರ್ಲ್ಸ್, ಹುಡುಗಿಯರಲ್ಲಿ ಪೀರಿಯಡ್ಸ್ ಆಗುತ್ತೆ ಅಲ್ವಾ, ಅವ್ರ ದೇಹದಿಂದ ಬ್ಲಡ್ಡು ಹೊರ ಹೋಗುತ್ತೆ ರಕ್ತಸ್ರಾವ ಆಗೋದ್ರಿಂದ. ಈ ಕಾರಣದಿಂದ ಹುಡುಗಿಯರಲ್ಲಿ ಅವರಿಗೆ ಹೆಲ್ತ್ ಪ್ರಾಬ್ಲಮ್, ಆರೋಗ್ಯದ ಸಮಸ್ಯೆ, ಅಂದರೆ ಬ್ಲಡ್ ರಿಲೇಟೆಡ್, ರಕ್ತಕ್ಕೆ ರಕ್ತದ ಕೊರತೆ ಉಂಟಾಗುತ್ತೆ. ನಿಜ ಹೇಳಬೇಕಂದ್ರೆ ರಕ್ತಕ್ಕೆ ಸಂಬಂಧಿಸಿದ ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ಬಿಕಾಸ್ ಏನಪ್ಪ ಅಂದರೆ ಅವ್ರಿಗೆ ವಿಟಮಿನ್ B12 ಮತ್ತು ಕಬ್ಬಿಣದ ಅಂಶದ ಕೊರತೆಯಿಂದ ಅವರ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿ ಆ ಒಂದು ಸಮಸ್ಯೆಯಿಂದ ಬಳಲ್ತಾರೆ, ರಕ್ತದ ಕೊರತೆಯಿಂದ. ಫೈಂಡ್ ಔಟ್ ಅಬೌಟ್ ಸಚ್ ಹೆಲ್ತ್ ಪ್ರಾಬ್ಲಮ್. ಆ ರೀತಿಯ ಆದಲ್ಲಿ ಹುಡುಗಿಯರಲ್ಲಿ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆಯನ್ನು ಗುರುತಿಸಿ ಹೌ ಕ್ಯಾನ್ ವಿ ಮ್ಯಾನೇಜ್ ಐರನ್ ಡಿಫಿಷಿಯನ್ಸಿ ಇನ್ ಅವರ್ ಬಾಡಿ. ಹೇಗೆ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶವನ್ನು, ಅಂದರೆ ಕಬ್ಬಿಣ ತಿನ್ನೋದು ಅಂತಲ್ಲ, ಕಬ್ಬಿಣದ ಐರನ್ ಕಂಟೆಂಟ್ ಇರ್ತಕ್ಕಂಥ ಗುಡ್ ಫುಡ್ ಸೋರ್ಸಸ್ನ ಅವ್ರಿಗೆ ನೀಡಬೇಕು. ಕಬ್ಬಿಣದ ಅಂಶದ ಕೊರತೆ ಆಗದಾಗೆ ಅವರ ದೇಹವನ್ನು ಚೆನ್ನಾಗಿಟ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ಫೈಂಡ್ ಔಟ್ ಅಬೌಟ್ ಎ ಗೌರ್ಮೆಂಟ್ ಸ್ಕೀಮ್ಸ್ ಏಮ್ಡ್ ಟು ಪ್ರಿವೆಂಟ್ ಸಚ್ ಎ ಡಿಫಿಷಿಯನ್ಸಿ. ಇದಕ್ಕಾಗಿ ಕೆಲವೊಂದು ಐರನ್ ಟ್ಯಾಬ್ಲೆಟ್ಸ್ನು ಕೊಡ್ತಾರೆ, ನೋಡಿರ್ಬೋದು ನಿಮ್ಮ ಸ್ಕೂಲ್ಸ್ಗಳಲ್ಲಿ. ಆಫ್ಟರ್ನೂನು ಮೀಲ್ ಆದಮೇಲೆ, ಆಫ್ಟರ್ನೂನ್ ಲಂಚ್ ಆದಮೇಲೆ ಈ ಸರ್ಕಾರವೂ ಸಹ ಈ ಐರನ್ ಡಿಫಿಷಿಯನ್ಸಿಯಿಂದ ಬಳಲ್ತಿರ್ತಕ್ಕಂಥದ್ದನ್ನು ತಡೆಯೋದಕ್ಕೋಸ್ಕರ ಕೆಲವೊಂದು ಕ್ರಮಗಳನ್ನು, ಸ್ಕೀಮ್ಗಳನ್ನು ಕೈಗೊಂಡಿದೆ. ನೋ ಅಬೌಟ್ ಎ ಸೈಂಟಿಸ್ಟ್. ವಿಜ್ಞಾನಿ ಬಗ್ಗೆ ತಿಳ್ಕೊಳ್ಳೋಣ. ಡೊರೋಥಿ ಆಚ್ಕಿನ್ ವಾಸ್ ಎ ಬ್ರಿಲಿಯಂಟ್ ಸೈಂಟಿಸ್ಟ್ ಹೂ ಸ್ಟಡಿಡ್ ದ ಸ್ಟ್ರಕ್ಚರ್ ಆಫ್ ವೈಟಮಿನ್ B12. ಡೊರೋಥಿ ಆಚ್ಕಿನ್ ಎಂಬ ಅತ್ಯಂತ ಪ್ರಭಾವಶಾಲಿ ಬುದ್ಧಿವಂತ ವಿಜ್ಞಾನಿಯಾದಂತಹ ಇವರು ವೈಟಮಿನ್ B12ನ ಕಂಡಿಡಿದಂತಹ ಮಹಾನ್ ವಿಜ್ಞಾನಿಯವರು. ನಮಗೆ ಬೇರೆದೆಲ್ಲ ಗೊತ್ತಿತ್ತು, ವೈಟಮಿನ್ A, B, C ಇದೆಲ್ಲ, ಆದರೆ ವಿಟಮಿನ್ B12 ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕ, ಅದೆಷ್ಟು ಇಂಪಾರ್ಟೆಂಟು, ಅದಿಲ್ಲ ಅಂದರೆ ವ್ಯಕ್ತಿಯ ಸಾವಿಗೂ ಸಹ ಕಾರಣ ಆಗ್ತಾನೆ
ಅದು ತುಂಬ ಮುಖ್ಯ ಅಂತ ಅದನ್ನು ಕಂಡುಹಿಡಿದಂಥ ಮಹಾನ್ ವಿಜ್ಞಾನಿನೇ ಈ ಡೊರೋಥಿ ಆರ್ಚ್ಕಿನ್ ಎಂಬ ಲೇಡಿ. In 1964, she became the third woman to win the Nobel Prize in the field of chemistry. ಈ ವಿಟಮಿನ್ B12ನ ಇದರ ಆಕಾರ, ಇದರ ಸ್ಟ್ರಕ್ಚರ್ ಬಗ್ಗೆ ಕಂಡುಹಿಡಿದಿದ್ದಕ್ಕಾಗಿ, ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೂರನೇ ಮಹಿಳೆ. 1964ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ರಸಾಯನಶಾಸ್ತ್ರ ವಿಭಾಗದಲ್ಲಿ. ಇವರು ನೊಬೆಲ್ ಪ್ರಶಸ್ತಿ ಪಡೆದಂತಹ ಮೂರನೇ ಮಹಿಳೆ ಇವರೇ. ಅಂದರೆ 2 times ಮೇಡಮ್ ಕ್ಯೂರಿನೇ ಪಡ್ಕೊಂಡಿದ್ದಾರೆ. ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ವುಮೆನ್ನಲ್ಲಿ ಫಸ್ಟ್ ಬರೋ ಅಂತಾರೆ ಮೇಡಮ್ ಕ್ಯೂರಿ, ರೇಡಿಯಂ ಕಂಡಿದ್ದಂಥವ್ರು. ಇವರು 3rd ವುಮೆನ್ ಆಗಿ ಪ್ರೈಸನ್ನು ಪಡ್ಕೊಳ್ತಾರೆ. ಡಿಡ್ ಯು ನೋ ದಟ್? ಹಾಗಾದರೆ ಸೆಕೆಂಡ್ ಒನ್ ಯಾರಿರ್ಬೋದು ಅಂತ ಆನ್ಸರ್ ಮಾಡಿ, ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಡಿಡ್ ಯು ನೋ ದಟ್ ವೈಟಮಿನ್ B12 ಈಸ್ ರಿಕ್ವೈರ್ಡ್ ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಹ್ಯೂಮನ್ ಬಾಡಿ? ನಿಮಗೆ ಗೊತ್ತಾ ನಮ್ಮ ದೇಹದಲ್ಲಿ ವೈಟಮಿನ್ B12 ಎಷ್ಟು ಇಂಪಾರ್ಟೆಂಟು, ಅದರ ನಿರ್ದಿಷ್ಟ ಕಾರ್ಯನಿರ್ವಹಣೆ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಅಂತ ನಿಮಗೆ ತಿಳಿದಿದೆಯೇ? Like most vitamins, it cannot be made in the human body and has to be obtained from the body food we eat. ನಮ್ಮ ದೇಹದಲ್ಲಿ ನಮಗೆ ಅಗತ್ಯವಾದಂತಹ ಎಲ್ಲ ವೈಟಮಿನ್ಗಳು, ಜೀವಸತ್ವಗಳು ನಮ್ಮ ದೇಹದಲ್ಲಿ ಕೆಲವೊಂದು ಜೀವಸತ್ವಗಳು ನಮ್ಮ ದೇಹದಲ್ಲೇ ತಯಾರಾಗುತ್ತೆ. ಆದರೆ ಇನ್ನೂ ಕೆಲವು ಮೋಸ್ಟ್ ವೈಟಮಿನ್ಸ್ ಇಟ್ ಕೆನಾಟ್ ಬಿ ಮೇಡ್, ಕೆಲವೊಂದು ಜೀವಸತ್ವಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಲ್ಲ. ಅವುಗಳನ್ನು ನಾವೇನು ಮಾಡಬೇಕಾಗುತ್ತೆ, ಆಹಾರದ ಮೂಲಕ ನಾವು ಆ ರೀತಿಯಂತಹ ಜೀವಸತ್ವಗಳನ್ನು, ವೈಟಮಿನ್ಗಳನ್ನ ತಗೊಳ್ಬೇಕಾಗತ್ತೆ. ಡಿಸ್ಕಸ್ ದ ಸೋರ್ಸಸ್ ಆಫ್ ವೈಟಮಿನ್ B12 ಟೀಚರ್. ಹಾಗಾದರೆ ವೈಟಮಿನ್ B12, ಜೀವಸತ್ವ B12 ಇರ್ತಕ್ಕಂಥ ಆಹಾರದ ಆಕಾರಗಳು ಯಾವುದು ಅಂತೇಳಿ ಲಿಸ್ಟ್ ಮಾಡಿ ನಿಮ್ಮ ಟೀಚರ್ಸಿಂದ ಅದನ್ನು ತಿಳ್ಕೊಳ್ಳಿ. ಯಾವ್ಯಾವ ಆಹಾರವನ್ನು ತಿಂದರೆ ನಮಗೆ ವೈಟಮಿನ್ B12 ಸಿಗುತ್ತೆ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 6.4.2 ಪರ್ಸನಲ್ ಹೈಜೀನ್ ಇಲ್ಲಿಂದ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಆ್ಯಂಡ್ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಅವ್ರಿಗೂ ಸಿಕ್ಕಿರಲ್ಲ. ಹಾಗಾಗಿ ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಹಾಗೆ ಫಸ್ಟ್ ಹೋಮ್ವರ್ಕ್ ಕ್ವಶನ್, ಸೆಕೆಂಡ್ ನೊಬೆಲ್ ವುಮೆನ್ ಹೂ ಗಾಟ್ ದ ನೊಬೆಲ್ ಪ್ರೈಸ್ ಇನ್ ಸೆಕೆಂಡ್ ವುಮೆನ್. ಅದಕ್ಕೆ ಒಂದು ಹಿಂಟ್ಸ್ನು ಕೊಟ್ಟಿರ್ತೀನಿ. ಅವರು ಫಿಸಿಕ್ಸ್ಗೆ ತಗೊಳ್ತಾರೆ. ಆಲ್ರೆಡಿ ಅವರು ಫಸ್ಟ್ ತಗೊಂಡ್ಮೇಲೆ ಮೇಡಮ್ ಕ್ಯೂರಿ ಆದಮೇಲೆ ಇವರಿಗೆ ಸಿಗುವಂಥದ್ದು. ಅವರ ಹೆಸರನ್ನ ಆದರೆ ಟ್ರೈ ಮಾಡಿ, ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಅದೊಂದು ಹೋಮ್ವರ್ಕ್ ಕ್ವಶನ್ಸು. ಹಾಗೆ ಇದು ಬಂದ ಲಿಸ್ಟ್ ದ ಸೋರ್ಸಸ್ ಆಫ್ ವೈಟಮಿನ್ B12 ಇನ್ ಯುವರ್ ಫುಡ್ ಸೋರ್ಸಸ್. ಯಾವುದೆಲ್ಲ ವಿಟಮಿನ್ B12 ಫುಡ್ಸ್ ಇದೆ ಅದನ್ನು ಬರೀರಿ. ಆ್ಯಂಡ್ ಇದೊಂದು ಟೇಬಲ್ನ ಬರೀರಿ. ಇಲ್ಲಿಂದ ಬರೋಣ. Sources, nutrients present in them and functions of these nutrients. ಈ ಟೇಬಲ್ನ ಫಿಲ್ ಮಾಡಿ 2 time ಓದಿ. What problems usually the girls are facing in the age of adolescence? Or what deficiency in especially the girls are facing in adolescence? ಯಾವ deficiency? Vitamin B12 or iron. ಅದನ್ನ who is the third woman to win the Nobel Prize in the field of chemistry? And who studied the structure of vitamin B12? Who studied the structure of B12? Or named scientist who studied the structure of B12. ಏಕೆ ಕೇಳಿದ್ರು ಅದೇ ಆನ್ಸರ್. Why the vitamin B12 is very important to human body? Because most of the vitamins it cannot be made in human body and has to be obtained from. ಆನ್ಸರ್ ಬರಲ್ಲ.
why we take some vitamins, why we take some food we eat to obtain the vitamins in human body, because it cannot be made in human body and it has to be obtained from the body. ನನಗೆ ಲಿಸ್ಟ್ ಮಾಡಿ ವೈಟಮಿನ್ B12 ಇರ್ತಕ್ಕಂಥ ಫುಡ್ ಸೋರ್ಸಸ್, ಲಿಸ್ಟ್ ದ ಫುಡ್ ಸೋರ್ಸಸ್ ಇನ್ ಪ್ರೆಸೆಂಟ್ ಇನ್ ವೈಟಮಿನ್ B12. ಇದಿಷ್ಟು ವಿತಿನ್ ಕ್ವಶನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.